ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಹೊಸಕೆರೆಹಳ್ಳಿ ನಿವಾಸದಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿದ ಬೆನ್ನಲ್ಲೇ ಬಂಧನ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಬೇಲ್ ರದ್ದಾಗಿತ್ತು. ಮಠ ಮಧ್ಯಾಹ್ನವೇ ದಾಸ ಈಗ ಜೈಲಿಗೆ ಹೋಗ್ತಿದ್ದಾರೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿರುವ ಒಂದು ಫ್ಲಾಟ್ ನಲ್ಲಿ ದಾಸನ ಬಂಧನ ಆಗಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಮೆಗಾ ಆಪರೇಷನ್. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಹೊಸಕೆರೆಹಳ್ಳಿ ನಿವಾಸದಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಹೊಸಕೆರೆಹಳ್ಳಿ ನಿವಾಸದಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿದ ಬೆನ್ನಲ್ಲೇ ಬಂಧನ ಆಗಿರುವಂತದ್ದು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ಫೇಮಸ್ ಅಪಾರ್ಟ್ಮೆಂಟ್, ದರ್ಶನ್ ಅವರ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಮೆಗಾ ಆಪರೇಷನ್ ನಡೆದಿದೆ. ಡಿ ಬಾಸ್ ದರ್ಶನ್ ಅವರು ಅರೆಸ್ಟ್ ಆಗಿರುವಂತದ್ದು. ಬೆಳಗ್ಗೆ 10 ಗಂಟೆಗೆ ನಟ ದರ್ಶನ್ ಅವರ ಬೇಲ್ ರದ್ದಾಗಿತ್ತು. ಈಗ ಮಠ ಮಧ್ಯಾಹ್ನ ದಾಸನನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಕಾಮಾಕ್ಷಿ ಪಾಳ್ಯ ಪೊಲೀಸರು ದರ್ಶನ್ ಅವರನ್ನ ಅವರ ಅಪಾರ್ಟ್ಮೆಂಟ್ ನಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಹೊಸಕೆರೆಹಳ್ಳಿ ನಿವಾಸದಲ್ಲಿ ದರ್ಶನ್ ಅವರ ಬಂಧನ ಆಗಿದೆ. ಬೆಳಗ್ಗೆ ಬೇಲ್ ರದ್ದಾಗಿತ್ತು. ಮಠ ಮಧ್ಯಾಹ್ನ ಈಗ ದಾಸನನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಇನ್ನು 6 ತಿಂಗಳು ಬೇಲ್ ಕಡೆ ಮುಖ ಮಾಡಂಗಿಲ್ಲ. ಇನ್ನು 6 ತಿಂಗಳು ಬೇಲ್ ಸಿಗುವ ಸಾಧ್ಯತೆಗಳು ಇಲ್ಲ. ಏನಾಗಬಹುದು ಮುಂದಿನ ಬೆಳವಣಿಗೆ ಅನ್ನೋ ಒಂದು ಚಿತ್ತ ಈಗ ಅಭಿಮಾನಿಗಳಾಗ್ತಾ ಇದೆ. ಅಭಿಮಾನಿಗಳು ತುಂಬಾ ಬೇಜಾರಾಗೋಗ್ಬಿಟ್ಟಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಡಿ ಬಾಸ್ಗೆ ಬೇಲ್ ಸಿಕ್ತಲ್ಲ ಅನ್ನೋ ಒಂದು ಖುಷಿಯಲ್ಲಿದ್ರು. ಈಗ ಅದೇ ಬೇಲು ರದ್ದಾಗಿದೆ ದರ್ಶನ್ ಅವ್ರಿಗೆ. ಈಗ ಒಂದು 3-4 ತಿಂಗಳಷ್ಟೇ ಆಗಿತ್ತು ದರ್ಶನ್ ಅವರು ಆಚೆ ಬಂದು. ಅವರು ಹೊರಗೆ ಬಂದಿದ್ದು ಖುಷಿಯಲ್ಲಿದ್ರು ದರ್ಶನ್ ಅವರ ಅಭಿಮಾನಿಗಳು. ಈಗ ಬೇಲ್ ರದ್ದಾಗಿ ಮತ್ತೆ ಜೈಲು ಸೇರಲಿದ್ದಾರೆ ದರ್ಶನ್ ಅವರು. ಅಭಿಮಾನಿಗಳಿಗೆ ಇದೊಂಥರ ನುಂಗಲಾರದ ತುಪ್ಪವಾಗಿದೆ, ಬಿಸಿ ತುಪ್ಪವಾಗಿದೆ ದರ್ಶನ್ ಅವರ ಬೇಲ್ ರದ್ದಾಗಿರುವಂತಹ ವಿಚಾರ. ಬೆಳಗ್ಗೆಯಿಂದನೇ ಎಲ್ಲರ ಮೊಬೈಲ್ಗಳಲ್ಲಿ, ಅಭಿಮಾನಿಗಳ ಮೊಬೈಲಲ್ಲಿ ಸ್ಯಾಡ್ ಸ್ಟೋರಿಗಳು. ದರ್ಶನ್ ಅವರು ಮತ್ತೆ ಜೈಲ್ ಸೇರ್ತಿದಾರಲ್ಲ ಅಂತ ಹೇಳಿ, ನಮ್ಮ ದಾಸ ಎಲ್ಲೂ ಹೋಗಲ್ಲ, ಅವ್ರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿದ್ರು. ದರ್ಶನ್ ಅವರ ಅಭಿಮಾನಿಗಳಂತೂ ಹಬ್ಬ ಮಾಡ್ತಿದ್ರು. ಈಗ ನಾಳೆ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗ್ತಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಈಗ ಅದ್ರ ಬೆನ್ನಲ್ಲೇ ಈಗ ದರ್ಶನ್ ಅವರು ಜೈಲ್ ಸೇರ್ತಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.